ಎಣ್ಣೆಗೆ ಎಫೆಕ್ಟ್ ಟವರ್ಗೇರಿ ಯುವಕನ ಹೈ ಡ್ರಾಮಾ. ಕುಡಿದ ಮತ್ತಿನಲ್ಲಿ ಸಾವು ಲೆಕ್ಕಿಸದೆ ಟವರ್ ಏರಿದ ಯುವಕ. ಟವರ್ ಏರಿ ಅಲ್ಲೇ ಸ್ಟಂಟ್ ಮಾಡಿದ ಶ್ರೀಶೈಲ್ ರಾಮತೀರ್ಥ. ವಿಜಯಪುರದ ತಿಕೋಟ ತಾಲೂಕಿನ ಕೋಟ್ಯಾಳ ಗ್ರಾಮದಲ್ಲಿ ಘಟನೆ ನಡೆದಿದೆ. ಮನೆಯವರು ಕುಡಿತದ ಚಟ ಬಿಡು ಅಂತ ಅಂದಾಗ ಗಲಾಟೆ ಮಾಡಲಾಗಿದೆ. ಮನೆಯಲ್ಲಿ ಜಗಳವಾಡಿ ಟವರ್ ಏರಿದ ಆಸಾಮಿ. ಯುವಕ ಶ್ರೀಶೈಲ್ ರಾಮತೀರ್ಥನನ್ನ ಕೆಳಗಿಳಿಸೋಕೆ ಹರಸಾಹಸ ಪಡಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗ್ಬಿಟ್ಟಿತ್ತು. ಎಲ್ರೂ ಕೆಳಗಿಳಿ ಅಂತ ಹೇಳಿದ್ರು ಕೂಡ ಕೇಳಿಲ್ಲ. ಕುಡಿದ ಮತ್ತಿನಲ್ಲಿ ಈ ಥರ ಮಾಡಲಾಗಿದೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ಸೊ ಮೊದಲೇ ಕುಡಿತದ ಚಟ ಇತ್ತಂತೆ. ಮನೆಯವರು ಕುಡಿಬೇಡ ಅಂತ ಒಳ್ಳೆ ಮಾತು ಹೇಳಿದ್ದಾರೆ, ಬುದ್ಧಿ ಹೇಳಿದ್ದಾರೆ, ಆದರೆ ಕೇಳಿಲ್ಲ. ಟವರ್ ಏರಿ ಜಗಳ ಆಡ್ತೀರಾ ನನ್ನ ಹತ್ರ ಅಂತ ಹೇಳಿ ಡ್ರಾಮಾ ಮಾಡಿರೋದು. ಕೈಯಾಗ ಮಾಡ್ತಾವ ಆಟ ಮಾಡವ ನೀವು ಚಂತಾನ ಏನೋ ಮ್ಯಾಲ ನೀರಪ್ಪರ ದಾರು ಎಲ್ಲ ಸದ್ದು ನೆನೋ ನೋಡಿ ನಿಜದ್ದು ನೋಡಿ, ಇದು ಯುವಕ ಹೈಡ್ರಾಮಾ ಮಾಡಿರೋದು ಟವರ್ ಏರಿ. ಮನೇಲಿ ಬುದ್ಧಿ ಹೇಳಿದ್ದಾರೆ ಎಲ್ಲರೂ ಸೇರ್ಕೊಂಡು, ಕುಡಿಬೇಡ ಕಣಪ್ಪ, ಯಾಕೆ ಕುಡಿತೀಯಾ, ಹೆಲ್ತ್ ಹಾಳಾಗತ್ತೆ ಅಂತ. ಅದಕ್ಕೆ ಈತ ಬಂದು ಶಿಸ್ತಾಗಿ ಟವರ್ ಏರಿ ಕೂತಿದ್ದಾನೆ. ಯಾರಾದರೂ ನನಗೆ ಬುದ್ಧಿ ಹೇಳ್ತೀರಾ, ಹೇಳಿದ್ರೆ ಇಲ್ಲಿಂದ ಹಾರ್ತೀನಿ ಅಂತ ಹೆದರಿಸಿದ್ದಾನೆ. ಸೊ ಅದಾದಮೇಲೆ ಎಲ್ರೂ ಆತನನ್ನು ಕೆಳಗಿಳಿ, ಹಾಗೇನೂ ಆಗಲ್ಲ ಅಂತೆಲ್ಲ ಬುದ್ಧಿ ಹೇಳಿದ್ದಾರೆ. ಕೊನೆಗೆ ಅದು ಏನಾಗಿದೆಯೋ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗಬೇಕಾಗಿದೆ. ನೋಡಿ, ಕುಡಿದ ಮತ್ತಿನಲ್ಲೋ ಅಥವಾ ಮನೆಯವ್ರಿಗೆ ಹೆದರಿಸ್ತೀವಿ ಅಂತನೋ ಅಥವಾ ಇನ್ನೇನೋ ಮಾಡ್ತೀವಿ ಅಂತನೋ ಈ ಥರದ್ದು ದುಸ್ಸಾಹಸಕ್ಕೆ ಕೈ ಹಾಕಿ ಕೆಳಗಡೆ ಬಿದ್ದು ಸೊಂಟನೋ ಕೈಯೋ ಕಾಲೋ ಮುರ್ಕೊಂಡ್ರೆ ಯಾರು ಹೇಳಿ ಅನುಭವಿಸೋದು? ಜೊತೆಗೆ ಪಾಪ ಅದೇ ಮನೆಯವ್ರು ಅನುಭವಿಸ್ಬೇಕು, ಎತ್ತಾಡಬೇಕಲ್ಲ ಇವರನ್ನು. ಅದು ನೋಡಿ ಎಷ್ಟು ಸಲೀಸಾಗಿ ಟವರನ್ನು ಏರ್ತಾ ಇದ್ದಾನೆ ಅಂತ. ಕೊನೆಗೆ ಎಲ್ಲರೂ ಬುದ್ಧಿ ಹೇಳಿದ್ದಾರೆ, ಕೆಳಗಡೆ ನಿಂತ್ಕೊಂಡೆ, ಯಾರು ನಿನಗೆ ಬೈಯಲ್ಲ, ಕೆಳಗಡೆ ಇಳಿದು ಬಾ ಅಂತ. ಕೊನೆಗೂ ಇಳ್ದಿದ್ದಾನೋ ಇಲ್ವೋ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗಬೇಕಾಗಿದೆ. ಇದು ಮನೆಯಲ್ಲಿ ಆಗ್ತಾ ಇದ್ದಂಥ ಹೈಡ್ರಾಮಾ ಸೀದಾ ಟವರಿಗೆ ಶಿಫ್ಟ್ ಆಗಿಬಿಟ್ಟಿದೆ. ಮನೆಯಲ್ಲಿ 4 ಗೋಡೆ ಮಧ್ಯ ಹೈಡ್ರಾಮಾ ಆಗ್ತಾ ಇತ್ತು, ಕುಡಿಬೇಡ ಕುಡಿತೀನಿ ಅಂತ. ಸೊ ಅದು ತಾರಕಕ್ಕೇರಿ ಕೊನೆಗೆ ಇದು ಟವರಿಗೆ ಶಿಫ್ಟ್ ಆಗಿಬಿಟ್ಟು ಇಡೀ ಊರಿಗೆ, ಈಗ ಇಡೀ ರಾಜ್ಯಕ್ಕೆ ಗೊತ್ತಾಗೋ ಹಾಗಾಗಿದೆ. ಕೈಯಾಗ ಮಾಡ್ತಾವ ಆಟ ಮಾಡವ ನೀವು ಚಂತಾನ ಏನೋ ಮ್ಯಾಲ ನೀರಪ್ಪರ ದಾರು ಎಲ್ಲ ಸದ್ದು ನೆನೋ ನೋಡಿ ನಿಜದ್ದು ಏನ್ ಸಮುದ್ರ